ನಮ್ಮ ಜೊತೆಗಿದ್ದಾರೆ ವೇದಾ ವೆಲ್ನೆಸ್ ಸೆಂಟರ್ನ ಮುಖ್ಯಸ್ಥರಾದಂತಹ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು. ಅವರಿಗೆ ಆದರವಾದಂತಹ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಈ ನಮ್ಮ ಮಧ್ಯಪ್ರದೇಶ ಅರ್ಥಾತ್ ನಮ್ಮ ಈ ಹೊಟ್ಟೆಯ ಭಾಗವನ್ನು ನಾವು ಫಿಟ್ ಆಗಿ, ಟೈಟ್ ಆಗಿ, ಫ್ಲ್ಯಾಟ್ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಮ್ಮ ಡಾಕ್ಟ್ರಿಂದ ನಾವು ಕೇಳಿ ತಿಳ್ಕೊಳ್ಳೋಣ. ಡಾಕ್ಟ್ರೇ, ಈ ನಮ್ಮ ಮಧ್ಯಪ್ರದೇಶ ಅರ್ಥಾತ್ ಈ ನಮ್ಮ ಹೊಟ್ಟೆಯ ಭಾಗದ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಅದನ್ನು ಇಲ್ಲವಾಗಿಸ್ಕೊಳ್ಳಿಕ್ಕೆ ನಾವೇನೇನು ಮಾಡಬೇಕು? ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ. ಇವತ್ತು ಮಧ್ಯಪ್ರದೇಶದಿಂದಾಗಿ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ. ಭಾರತದ ನಕಾಶೆಯನ್ನು ನೋಡಿದ್ರೆ ಮಧ್ಯಪ್ರದೇಶ ದೊಡ್ಡದಾಗಿದೆ. ಅದೇ ಥರ ಭಾರತೀಯರಿಗೂ ಕೂಡ ಮಧ್ಯಪ್ರದೇಶ ದೊಡ್ಡದಾಗಿದೆ. ಸೊ ನೀವು ವಿದೇಶದಲ್ಲಿ ನೋಡಿದ್ರೆ ತುಂಬ ಬೊಜ್ಜಿದ್ದವರು, ಇಡೀ ದೇಹದಲ್ಲಿ ಬೊಜ್ಜಿದ್ದವ್ರನ್ನ ಕಾಣ್ತೀರಾ. ಆದರೆ ಹೊಟ್ಟೆ ಭಾಗ ಒಂದೇ ಜಾಸ್ತಿ ಇರೋದನ್ನು ನಾವು ನೋಡೋದಿಲ್ಲ. ಅದು ಭಾರತೀಯರಲ್ಲೇ ಸ್ಪೆಷಲ್ ಒಂದು ವಿಶೇಷತೆ ಆಗಿದೆ. ಸೊ ಈ ಒಂದು ಹೆಚ್ಚಾದಂತಹ ಕಾರ್ಬೋಹೈಡ್ರೇಟ್ ಸೇವನೆಯಿಂದಾಗಿ 95% ಕಾರ್ಬೋಹೈಡ್ರೇಟನ್ನು ನಾವು ಸೇವಿಸೋದ್ರಿಂದಾಗಿ ಇವತ್ತು ಹೊಟ್ಟೆಯ ಬೊಜ್ಜು ಭಾರತೀಯರಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಫ್ಯಾಟಿ ಲಿವರ್ ಜಾಸ್ತಿ ಆಗ್ತಾ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ, ತನ್ಮೂಲಕ ಮಧುಮೇಹ ಜಾಸ್ತಿ ಬರ್ತಾ ಇದೆ, ಹೃದಯದ ಕಾಯಿಲೆ ಜಾಸ್ತಿ ಬರ್ತಾ ಇದೆ, ಲಿವರ್ನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಒಂದಕ್ಕೊಂದು ರಿಲೇಷನ್. ಸಾಮಾನ್ಯವಾಗಿ ನಾವು ಹೀಗೆ ಸ್ಟ್ರೇಟಾಗಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಕೈಯನ್ನು ಎದೆಯಿಂದ ಹಿಂಗೆ ಕೆಳಗೆ ತೊಗೊಂಡೋದ್ರೆ ಸ್ಟ್ರೇಟಾಗಿ ಹೋಗಬೇಕು. ಇಲ್ಲಿ ಬಂದು ಬೌಮ್ ಅಂತ ಹಂಪ್ ಅಂದರೆ ಗ್ಯಾರಂಟಿ ಸಮಸ್ಯೆ ಇದೆ ಅಂತಲೇ ಅರ್ಥ. ಸೊ ಯಾವ ಸ್ಕ್ಯಾನಿಂಗು ಬೇಡ, ಯಾವ ಟೆಸ್ಟು ಬೇಡ, ಹೃದಯ ಸಮಸ್ಯೆ ನಿಮಗೆ ಮುಂದೆ ಬರುತ್ತೆ ಅಂತಲೇ ಲೆಕ್ಕ. ಹೇಗೆ ಕಪ್ಪಾದ ಮೋಡ ಇದ್ದರೆ ಮಳೆ ಬರುತ್ತೆ ಅನ್ನುವಂಥದ್ದು ಗ್ಯಾರಂಟಿನೋ, ಹಾಗೆ ನಿಮ್ಮ ಹೊಟ್ಟೆಯ ಬೊಜ್ಜು ಜಾಸ್ತಿ ಆದರೆ ನಿಮಗೆ ಮುಂದಿನ ದಿನಗಳಲ್ಲಿ ಹೃದಯದ ರೋಗ, BP, ಮಧುಮೇಹ ಗಿಫ್ಟು ಅಂತ ತಿಳ್ಕೊಳ್ಳಿ. ಸೊ ಹಾಗಾಗಿ ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಕೊಳ್ಳೋದು ಬಹಳ ಮುಖ್ಯ ಆತ್ಮೀಯರೇ. ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಇದು. ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಮುಂದೆ ಬರುವಂಥ ಅನೇಕ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೊಳ್ಬೋದು. ಇವತ್ತು ಚೈಲ್ಡ್ ಒಬೆಸಿಟಿ, ಮಕ್ಕಳಲ್ಲಿ ಕೂಡ ಹೊಟ್ಟೆಯ ಬೊಜ್ಜು ಬರ್ತಾ ಇದೆ. ಇದು ಮಿಡ್ಲ್ ಏಜಲ್ಲಿ ಬರ್ತಾ ಇದೆ, ಯಂಗ್ ಏಜಲ್ಲಿ ಬರ್ತಾ ಇದೆ, ವಯಸ್ಸಾದವ್ರು ಬರ್ತಾ ಇದೆ. ಹೊಟ್ಟೆಯ ಬೊಜ್ಜು ಬಹಳ ಡೇಂಜರಸ್. ವಿಸರಲ್ ಫ್ಯಾಟ್ ಅಂತ ನಾವು ಹೇಳ್ತೀವಿ. ವಿಸರಲ್ ಫ್ಯಾಟ್ ಅಂದರೆ ಅದು ಹೊಟ್ಟೆ ಒಳಗಿರುವಂಥ ಅಂಗಗಳಲ್ಲಿಯೂ ಲಿವರ್ನಲ್ಲಿಯೂ ಶೇಖರಣೆ ಆಗುತ್ತೆ. ಫ್ಯಾಟು ಹೊರಗಡೆನೂ ಕೂಡ ಶೇಖರಣೆ ಆಗುತ್ತೆ. ಸೊ ಈ ವಿಸರಲ್ ಫ್ಯಾಟ್ ಇಂದಾಗಿ ಅನೇಕ ರೀತಿಯ ಈ ಕೆಟ್ಟ ಕೊಬ್ಬಿನಿಂದಾಗಿ ಸಾವಿರಾರು ಕೆಟ್ಟ ಕೆಮಿಕಲ್ಸ್ ಬಿಡುಗಡೆ ಆಗುತ್ತೆ. ಆ ಕೆಮಿಕಲ್ಸ್ ನಮ್ಮ ಆರೋಗ್ಯವನ್ನು ಹದಗೆಡಿಸ್ತಾ ಬರುತ್ತೆ. ಸೊ ಹಾಗಾಗಿ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳೋದು ಬಹಳ ಬಹಳ ಮುಖ್ಯ. ಡಾಕ್ಟ್ರೇ, ಈಗಿನ ಯಂಗ್ಸ್ಟರ್ಸ್ ಏನಿದ್ದಾರೆ, ಹೊಟ್ಟೆಗೆ ಬೊಜ್ಜು ಬಂದಿದೆ, ನಾವು ಅಂದವಾಗಿ ಕಾಣ್ತಾ ಇಲ್ಲ ಅಂತ ಜಿಮ್ಮಿಗೆ ಪಲಾಯನ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನೀವು ಕೇಳಿದಂಥ ಪ್ರಶ್ನೆ ಭಾಳ ಉತ್ತಮವಾಗಿದೆ. ಇವತ್ತು ಅನೇಕ ಯಂಗ್ಸ್ಟರ್ಸು ಜಿಮ್ ಕಡೆಗೆ ವಾಲ್ತಾ ಇದ್ದಾರೆ. ಜಿಮ್ ಮಾಡುವಂತಹದ್ದು ಒಳ್ಳೆಯ ಅಭ್ಯಾಸವೇ. ಆದರೆ ತುಂಬ ಯಂಗ್ ಏಜಲ್ಲಿ 16 ವರ್ಷ ಒಳಗಡೆ ಹೋಗಿ 18 ವರ್ಷ ಒಳಗಡೆ ಹೋಗಿ ತುಂಬ ಜಿಮ್ ಮಾಡೋದು ಒಳ್ಳೆಯದಲ್ಲ ಅಂಥೇಳಿ ಇವತ್ತಿನ ಸೈನ್ಸ್ ಹೇಳ್ತಾ ಇದೆ. ಅದರ ಜೊತೆಗೆ ಓವರಾಗಿ ಜಿಮ್ ಮಾಡೋದ್ರಿಂದಾಗಿ ತೊಂದರೆನೇ ಹೆಚ್ಚು ಅನ್ನೋದನ್ನು ಕೂಡ ಸೈನ್ಸ್ ಹೇಳ್ತಾ ಇದೆ. ಸೊ ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಕಂಪೇರ್ ಮಾಡಿದ್ರೆ ನಮ್ಮ ಭಾರತೀಯ ಯೋಗ ಚಿಕಿತ್ಸಾ ಪದ್ಧತಿ ಭಾಳ ಒಳ್ಳೆಯದು. ಯೋಗವು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಸ್ತರಗಳಲ್ಲಿ ನಮಗೆ ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯ ಮಾಡುತ್ತೆ. ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಸರಳವಾದ ವ್ಯಾಯಾಮ. ನೇರವಾಗಿ ಮಲ್ಕೊಂಡು ಎರಡೂ ಕಾಲುಗಳನ್ನು 20 ಡಿಗ್ರಿ ಎತ್ತೋದು. 20 ಡಿಗ್ರಿ ಎತ್ತಿ 1ರಿಂದ 10 ಹೇಳೋದು, ಆಮೇಲೆ ಇಳಿಸೋದು. ಪುನಃ ಅಂಗಾತ ಮಲ್ಕೊಂಡು ಎರಡೂ ಕೈಗಳನ್ನು ಅಕ್ಕಪಕ್ಕ ಇಟ್ಟು ಎರಡೂ ಕಾಲುಗಳನ್ನು 20 ಡಿಗ್ರಿ ಎತ್ತೋದು. ಜಾಸ್ತಿ ಎತ್ತಬಾರ್ದು, ನೇರವಾಗಿ ಹೊಟ್ಟೆಯ ಬೊಜ್ಜು ಕರಗಲಿಕ್ಕೆ ಸಹಾಯ ಆಗುತ್ತೆ. 20 ಡಿಗ್ರಿ ಎತ್ತಿ 1ರಿಂದ 10 ಹೇಳೋದು, ಇಳಿಸೋದು. ಹೀಗೆ ಇವತ್ತು ನಾನು 10 ಸಲ ಮಾಡಬೇಕು. ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆಗೆ ವ್ಯಾಯಾಮ ಆಗುತ್ತೆ. ನಾಳೆಗೆ 12 ಸಲ ಮಾಡಬೇಕು, ನಾಡ್ದು 14 ಸಲ, 16 ಸಲ, ಹೀಗೆ ಒಂದು 30 ಸಲ ಬೆಳಗ್ಗೆ, 30 ಸಲ ಸಾಯಂಕಾಲ ನೀವು ಮಾಡ್ತಾ ಬನ್ನಿ. ಖಂಡಿತವಾಗಿ ನೀವು ಇಂಚಸ್ ಲೆಕ್ಕ ಮಾಡಿ ನೋಡಿ. ಒಂದು ಟೇಪ್ ತೊಗೊಂಡು ನಿಮ್ಮ ಹೊಕ್ಕಳಿನ ಹತ್ರ ಹಿಡಿದು ನೋಡಿ ಎಷ್ಟು ಇಂಚಿದೆ ಅಂತ ನಿಮ್ಮ ಹೊಟ್ಟೆ. ಸೊ ನೀವು ಹೊಟ್ಟೆ ಕಡಿಮೆ ಆಗೋದನ್ನು ಗಮನಿಸ್ತೀರಾ. ಭಾಳ ಮುಖ್ಯವಾದ ಒಂದು ಉಪಾಯ ಈ ಒಂದು ವ್ಯಾಯಾಮ. ಸೊ ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಲಿಕ್ಕೆ
ಎಷ್ಟು ವ್ಯಾಯಾಮ ಇಂಪಾರ್ಟೆಂಟೋ ಅದಕ್ಕಿಂತಲೂ ಜಾಸ್ತಿ ಮುಖ್ಯ ಆಹಾರದ ಬದಲಾವಣೆ. ನಮ್ಮ ಆಹಾರದಲ್ಲಿ, ಭಾರತೀಯ ಆಹಾರದಲ್ಲಿ 95% ಕಾರ್ಬೋಹೈಡ್ರೇಟ್ ತುಂಬ ಹೋಗಿದೆ. ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ ಇದು ಎಲ್ಲದರಲ್ಲೂ 70-80% ಕಾರ್ಬೋಹೈಡ್ರೇಟೇ ಇದೆ, ಸಕ್ಕರೆ ಅಂಶನೇ ಇದೆ. ಸೊ ಅದು ನಮಗೆ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಹೊಟ್ಟೆಯ ಬೊಜ್ಜ ಕನ್ವರ್ಟ್ ಆಗ್ತಾ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟು ಮಾಡ್ತಾ ಇದೆ. ಇನ್ಸುಲಿನ್ ಜಾಸ್ತಿ ಸಕ್ರಿಯೇಟ್ ಆಗ್ತಾ ಇದೆ, ಯಾಕೆಂದರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಹೋದ ಕೂಡಲೇ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆಗುತ್ತೆ. ಆವಾಗ ಮಿದುಳಿಗೆ ಸಿಗ್ನಲ್ ಹೋಗುತ್ತೆ, ಸಕ್ಕರೆ ಅಂಶ ಜಾಸ್ತಿ ಆಗಿದೆ, ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥ. ಇನ್ಸುಲಿನ್ ಗ್ರೋತ್ ಹಾರ್ಮೋನ್ ಕೂಡ, ಅದು ಬೊಜ್ಜನ್ನು ಉಂಟು ಮಾಡುತ್ತೆ. ಇನ್ಸುಲಿನ್ ಬಿಡುಗಡೆ ಮಾಡಿದ್ದು ಶುಗರ್ನ ನಾರ್ಮಲ್ ಮಾಡೋದ್ರ ಜೊತೆಯಲ್ಲಿ ಬೊಜ್ಜನ್ನು ಉಂಟು ಮಾಡುತ್ತೆ. ಅದೇ ಹೇಳ್ತಾರಲ್ಲ, ಇನ್ಸುಲಿನ್ ಈಸ್ ದಿ ಟ್ರಾಫಿಕ್ ಪೊಲೀಸ್ ಫಾರ್ ನ್ಯೂಟ್ರಿಯೆಂಟ್ಸ್ ಅಂತಾನೂ ಹೇಳ್ತಾರೆ. ನೋಡಿ, ಎಷ್ಟು ಇನ್ಸುಲಿನ್ ಒಳ್ಳೇದಾಗಿದೆಯೋ ಅಷ್ಟೇ ಕೆಟ್ಟದಾಗೂ ಮಾಡ್ತಾ ಇದೆ, ನಮ್ಮ ಬಾಡಿಲಿ ಪ್ರೊಡ್ಯೂಸ್ ಮಾಡ್ಕೊಳ್ತಾ ಇದೆ ಹೇಳೋದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಹಾಗಾದ್ರೆ ಡಾಕ್ಟ್ರೆ, ಈ ಬೊಜ್ಜು ಬಂದುಬಿಟ್ಟಿದೆ, ಈಗಾಗಲೇ ಬಂದುಬಿಟ್ಟಿದೆ, ಅದನ್ನ ಕರಗಿಸ್ಕೊಳ್ಳಿಕ್ಕೆ ಆಹಾರ ಪದ್ಧತಿಯನ್ನು ನಾವು ಹೇಗೆ ಅನುಸರಿಸಬೇಕು, ಏನನ್ನ ತಿನ್ನಬೇಕು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಒಂದು ಆಹಾರದ ಸಿಂಪಲ್ ಪಟ್ಟಿಯನ್ನು ನಾನು ಹೇಳ್ಕೊಡ್ತೇನೆ. ಬೆಳಗ್ಗೆ ಎದ್ದು ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯುವಂಥದ್ದು 7:30 ಭಾಳ ಒಳ್ಳೆಯದು. ಇಲ್ಲದಿದ್ದರೆ ನೀವು ಸೋರೆಕಾಯಿ ಜ್ಯೂಸ್ ಕುಡಿಯುವಂಥದ್ದು. ಸೊ 7:30 ಒಂದು ಸೋರೆಕಾಯಿ ಜ್ಯೂಸನ್ನು ಕುಡಿತೀರ. 8:00 ಕಂಪಲ್ಸರಿ ನೀವು ಬ್ರೇಕ್ಫಾಸ್ಟನ್ನು ಬಿಟ್ಟು 1 ಬೌಲ್ ಫ್ರೂಟ್ಸು, 1 ಬೌಲ್ ವೆಜಿಟೇಬಲ್ಸ್, ಮತ್ತು ಒಂದು 10 ಬಾದಾಮಿ, 10 ಗೋಡಂಬಿ, ಒಂದು 10 ಪಿಸ್ತಾ, 1-2 ವಾಲ್ನಟ್, 1 ಗ್ಲಾಸ್ ಪ್ರೋಟೀನ್ ಶೇಕ್, 2 ಚಮಚ ಪ್ರೋಟೀನ್ ಪುಡಿ. ನಮ್ಮದು ಅಲ್ಫಾ ನ್ಯಾಚುರಲ್ ಪ್ರೋಟೀನ್ ಪೌಡರ್ ನಾವು ನಿಮ್ಗೆ ಕಳಿಸ್ಕೊಡ್ತೇವೆ, ಕಡೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿದ್ರೆ. ಒಂದು ಮಿಕ್ಸಿಯಲ್ಲಿ ತೆಗೆದುಕೊಂಡು 2 ಚಮಚ ಪ್ರೋಟೀನ್ ಪುಡಿಯನ್ನು ಹಾಕೋದು, 1 ಗ್ಲಾಸ್ ನೀರನ್ನು ಹಾಕೋದು, 1 ಸೇಬು ಹಣ್ಣನ್ನು ಹಾಕೋದು, 1 ಗ್ಲಾಸ್ ಹಾಲನ್ನು ಹಾಕೋದು, ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ಗರ್ರ ಅಂತ ತಿರುಗಿಸಿ ಆ ಒಂದು ಶೇಕನ್ನು ಕುಡಿಯೋದು. ಇಷ್ಟು ಮಾಡಿಬಿಟ್ರೆ ನಿಮಗೆ ಹೊಟ್ಟೆ ಫುಲ್ ತುಂಬ ಹೋಗುತ್ತೆ. ಮಧ್ಯಾಹ್ನದವರೆಗೂ ಒಂದು ಚೂರು ಹಸಿವೆಯ ಅನುಭವ ಆಗೋದೇ ಇಲ್ಲ. ಇಲ್ಲಿ ನಟ್ಸ್ ಇರಬೇಕು, ಬಾದಾಮಿ ಇರಬೇಕು, ಜೊತೆಗೆ ಮಿಲ್ಕ್ ಶೇಕ್ ಇರಬೇಕು, ಫ್ರೂಟ್ಸ್ ಇರಬೇಕು. ಸೊ ಈ ಥರ ಬ್ರೇಕ್ಫಾಸ್ಟನ್ನು, ಕಾರ್ಬೋಹೈಡ್ರೇಟ್ ಫ್ರೀ ಬ್ರೇಕ್ಫಾಸ್ಟನ್ನು ಮಾಡಬೇಕು. ಸೊ ಆಗ ಬೊಜ್ಜು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬ ಸಹಾಯಕ. 90% ಸಹಾಯ ಮಾಡೋದು ಆಹಾರದ ಬದಲಾವಣೆ, 10% ವ್ಯಾಯಾಮ. ಎಲ್ಲರೂ ಅನ್ಕೊಂಡಿದ್ದಾರೆ ನಾನು ದಿನಾ ವಾಕಿಂಗ್ ಹೋಗ್ತೇನೆ, ಹೊಟ್ಟೆ ಮಾತ್ರ ಕರಗೋದಿಲ್ಲ, ವೇಟ್. ಆದ್ರೆ ವಾಕಿಂಗ್ ಮಾಡೋ ಪದ್ಧತಿ ಹೇಗೆ ಅನ್ನೋದೇ ಅವರಿಗೆ ಗೊತ್ತಿರೋದಿಲ್ಲ. ಎಷ್ಟೋ ಜನಕ್ಕೆ ದೇವರು ಕಾಲಿಗೆ ಹೈಯೆಸ್ಟ್ ಮೈಲೇಜನ್ನು ಕೊಟ್ಟಿದ್ದಾನೆ. ನೀವು ಎಷ್ಟು ವಾಕ್ ಮಾಡಿದ್ರೂ ಕೂಡ ಕ್ಯಾಲೋರೀಸ್ ಬರ್ನ್ ಆಗೋದಿಲ್ಲ. ನಿಮ್ಮ ದೇಹದ ಮೇಲ್ಭಾಗಕ್ಕೆ ನೀವು ವ್ಯಾಯಾಮವನ್ನು ಕೊಡಬೇಕು. ನಾನು ಹೇಳ್ದಲ್ಲ, ಮಲಗಿ ಕಾಲು ಎತ್ತುವಂಥ ವ್ಯಾಯಾಮ ಹೊಟ್ಟೆಗೆ ವ್ಯಾಯಾಮವನ್ನು ಕೊಡುತ್ತೆ. ಸೊ ಹೊಟ್ಟೆಗೆ ವ್ಯಾಯಾಮವನ್ನು ಕೊಡಬೇಕು. ಸೊ ಡಬ್ಬಲ್ನ ಇಟ್ಕೊಂಡು ಎಕ್ಸಸೈಸ್ ಮಾಡಬೇಕು, ಆಗ ಹೆಲ್ಪ್ ಆಗುತ್ತೆ. ಸೊ ಎನಿವೇ, ವ್ಯಾಯಾಮಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿ ಆಹಾರದ ಬದಲಾವಣೆ. ನಿಮಗೆ ಬ್ರೇಕ್ಫಾಸ್ಟ್ ಗೊತ್ತಾಯ್ತು. 11 ಗಂಟೆ ಹೊತ್ತಿಗೆ ಸಾಧ್ಯ ಆದರೆ ಒಂದು ಎಳೆನೀರನ್ನು ಕುಡೀರಿ ಅಥವಾ ಮಜ್ಜಿಗೆಯನ್ನು ಕುಡೀರಿ, ತುಂಬ ಒಳ್ಳೆಯದು. 1 ಗಂಟೆಗೆ ನೀವು ಮಧ್ಯಾಹ್ನ 1-1:30 ಏನು ಊಟ ಮಾಡ್ತೀರಲ್ಲ, ಪ್ಲೇಟಲ್ಲಿ ಒಂದೇ ಒಂದು ಚಪಾತಿ ಅಥವಾ ಒಂದೇ ಒಂದು ಸ್ವಲ್ಪ ರೈಸ್ ಇರಲಿ, ಅದಕ್ಕಿಂತ 3 ಪಟ್ಟು ಹೆಚ್ಚು ಪಲ್ಯ ಇರಬೇಕು, ಸ್ವಲ್ಪ ಹಸಿ ತರಕಾರಿ ಸಲಾಡ್ ಇರಬೇಕು, ಸೂಪ್ ಇರಬೇಕು, ಸ್ವಲ್ಪ ಹಣ್ಣುಗಳಿರಬೇಕು. ಸೊ ಈ ರೀತಿ ಆಹಾರವನ್ನು ಇದರಲ್ಲೇ ಹೊಟ್ಟೆ ತುಂಬಿಸ್ಬೇಕು. ಒಂದೇ ಚಪಾತಿ ಅಥವಾ ಒಂದೇ ರೊಟ್ಟಿ, ಸ್ವಲ್ಪವೇ ರೈಸ್, ಒಂದು 3-4 ಸ್ಪೂನಷ್ಟು ರೈಸ್ ಅಷ್ಟೇ. ಸಾಂಬಾರು ನೀವು ಮಾಡ್ತೀವಿ, ಸಾಂಬಾರಲ್ಲಿರುವಂಥ ತರಕಾರಿಗಳು ಜಾಸ್ತಿ. ಸೊ ಹಾಗೆ ಮಧ್ಯಾಹ್ನದ ಊಟ ಇರಬೇಕು. ಮತ್ತು 4 ಗಂಟೆಗೆ ಗ್ರೀನ್ ಟೀ ಕುಡಿಯುವಂಥ ಹವ್ಯಾಸ ಭಾಳ ಒಳ್ಳೆಯದು. 6 ಗಂಟೆ ಹೊತ್ತಿಗೆ ನಿಮಗೆ ತುಂಬ ಹಸಿವೆ ಆಗುತ್ತೆ ಅಂದರೆ ಒಂದಿಷ್ಟು ಗೋಡಂಬಿ, ಬಾದಾಮಿ, ಪಿಸ್ತಾ ಇದನ್ನು ನೀರಲ್ಲಿ ನೆನೆಸ್ಕೊಂಡು ತಿನ್ನುವಂಥದ್ದು. ರಾತ್ರಿ 7:30-8 ಗಂಟೆ ಒಳಗೆ ರಾತ್ರಿ ಊಟ ಮುಗಿಬೇಕು. ಸೊ ರಾತ್ರಿಯ ಊಟದಲ್ಲಿ ಕೂಡ ಪುನಃ ಕಾರ್ಬೋಹೈಡ್ರೇಟ್ ಇಲ್ಲ. ಕಾರ್ಬೋಹೈಡ್ರೇಟು ಆಟೋಮೆಟಿಕ್ಕಾಗಿ ಸ್ವಲ್ಪ ಸಿಕ್ಕೇ ಸಿಗುತ್ತೆ ನಮ್ಗೆ ಬೇಕಾದಷ್ಟು. ನೀವು 1 ಗ್ಲಾಸ್ ಹಾಲು ಕುಡಿಬೋದು, ಜೊತೆಗೆ ಹಸಿ ತರಕಾರಿ ಸಲಾಡು, ಅದಕ್ಕೆ ಆಲಿವ್ ಆಯಿಲ್ ಅಥವಾ ಎಕ್ಸ್ಟ್ರಾ ಒರಿಜಿನಲ್ ಕೊಕೊನಟ್ ಆಯಿಲ್ ಹಾಕ್ಕೊಂಡು, ತೆಂಗಿನಕಾಯಿ ತುರಿ ಹಾಕ್ಕೊಂಡು ರುಚಿ ಮಾಡ್ತೀನಿ. ಹಣ್ಣುಗಳು, ಬೇಯಿಸಿದ ತರಕಾರಿ, ಸೂಪ್. ಸೊ ಇದನ್ನು ತಗೊಂಡು ರಾತ್ರಿ ಊಟವನ್ನು ಮುಗಿಸ್ಬೇಕು. ಈ ಥರ ಕಾರ್ಬೋಹೈಡ್ರೇಟ್ ಇಲ್ಲದೆ ಇರುವಂತಹ, ಹೆಚ್ಚಿಗೆ ಪ್ರೋಟೀನ್ ಇರುವಂತಹ, ಹೆಚ್ಚಿಗೆ ಫ್ಯಾಟ್ ಇರುವಂತಹ ಆಹಾರವನ್ನು 3 ತಿಂಗಳು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಹೊಟ್ಟೆ ಫ್ಲ್ಯಾಟ್ ಆಗುತ್ತೆ, ಖಂಡಿತವಾಗಿ ಫ್ಲ್ಯಾಟ್ ಆಗುತ್ತೆ.
ನಿಮ್ಮ ಮಧುಮೇಹ ಹತೋಟಿಗೆ ಬರುತ್ತೆ, ಬಿ ಪಿ ಹತೋಟಿಗೆ ಬರುತ್ತೆ. ಸೈಡ್ ಅಡ್ವಾಂಟೇಜಸ್ ಇದೆ, ಸೈಡ್ ಇಫೆಕ್ಟ್ ಇಲ್ಲ, ಸೈಡ್ ಅಡ್ವಾಂಟೇಜಸ್ ಇದೆ. ಫ್ಯಾಟಿ ಲಿವರ್ ನಾರ್ಮಲ್ ಆಗುತ್ತೆ. ಈ ಪ್ರಕೃತಿದತ್ತ ಆಹಾರ ಮರಳಿ ಪ್ರಕೃತಿ ಅನ್ನುವಂಥ ಧ್ಯೇಯ ವಾಕ್ಯದೊಂದಿಗೆ ನಾವು ಇದನ್ನು ಕೊಡ್ತಾ ಇದ್ದೇವೆ. ಇದನ್ನು ನಾವು ನ್ಯಾಚುರಲ್ ಡಯಟ್ ಅಂತ ಕರಿತಾ ಇದ್ದೇವೆ. ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟ್ರಲ್ಲಿ ಬಂದಂಥ ಎಲ್ರಿಗೂ ಇದೇ ರೀತಿ ಆಹಾರ ನಾವು ಕೊಡ್ತೇವೆ. ಅವರ ತೊಂದರೆಗಳು ಮಾಯ ಆಗ್ತಾ ಇದೆ. ಹಾಗಾದರೆ ಎಲ್ಲ ರೀತಿಯ ಕಾಯಿಲೆಗಳನ್ನು, ನಿಮ್ಮ ಮಂಡಿ ನೋವು ಕಡಿಮೆ ಆಗುತ್ತೆ, ನಿಮ್ಮ ಸೊಂಟು ನೋವು ಕಡಿಮೆ ಆಗುತ್ತೆ, ನಿಮ್ಮ ಪದೇ ಪದೇ ಬರ್ತಾ ಇರುವಂಥ ತಲೆನೋವು ಕಡಿಮೆ ಆಗುತ್ತೆ, PCOD ಸರಿಯಾಗುತ್ತೆ, ಮುಟ್ಟಿನ ಸಮಸ್ಯೆ ಸರಿಯಾಗುತ್ತೆ, ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡೋದ್ರ ಜೊತೆಯಲ್ಲಿ ಸೈಡ್ ಅಡ್ವಾಂಟೇಜಸ್ ಇಷ್ಟೆಲ್ಲ ಆಗುತ್ತೆ. ಸೊ ಹಾಗಾಗಿ ಬೆಳಗಿಂದ ರಾತ್ರಿವರೆಗೆ ಈ ರೀತಿ ಆಹಾರ ಕ್ರಮವನ್ನು ಇಟ್ಕೊಳ್ಳೋದು, ಜಾಸ್ತಿ ನೀರು ಕುಡಿಯುವಂಥದ್ದು, ಮಧ್ಯದಲ್ಲಿ ಹಸಿವಾದರೆ ನಟ್ಸನ್ನು, ಫ್ರೂಟ್ಸನ್ನು, ಜ್ಯೂಸನ್ನು ಕುಡಿಯುವಂಥದ್ದು. ಜ್ಯೂಸಿಗೆ ಖಂಡಿತ ಸಕ್ಕರೆ ಹಾಕಬಾರ್ದು. ಶುಗರ್ ಫ್ರೀ ಖಂಡಿತ ನೀವು ಮಾಡಬೇಕು. ಸಕ್ಕರೆ ಬೊಜ್ಜಿಗೆ ಮೂಲ ಕಾರಣ. ಸ್ವೀಟ್ಸಲ್ಲಿ ಇವತ್ತು ಎಲ್ಲದರಲ್ಲೂ ಸಕ್ಕರೆ ಅಡಗಿ ಕೂತಿದೆ. ಸೊ ಹಾಗಾಗಿ ಸಕ್ಕರೆಯನ್ನು ಕಡಿಮೆ ಮಾಡಬೇಕು. ನೀವು ಗುಡ್ ಫ್ಯಾಟನ್ನು, ತುಪ್ಪವನ್ನು, ಬೆಣ್ಣೆಯನ್ನು, ಮೊಸರನ್ನು, ಮಜ್ಜಿಗೆಯನ್ನು, ಹಾಲನ್ನು, ಪನ್ನೀರನ್ನು, ಚೀಸನ್ನು ಸಾಕಷ್ಟು ತೆಗೆದುಕೊಳ್ಬೋದು. ತೆಂಗಿನಕಾಯಿ ಹಾಲನ್ನು, ತೆಂಗಿನಕಾಯಿ ತುರಿಯನ್ನು, ತೆಂಗಿನಕಾಯಿ ಎಣ್ಣೆಯನ್ನು ಸಾಕಷ್ಟು ತೆಗೆದುಕೊಳ್ಬೋದು. ಒಳ್ಳೆಯ ಫ್ಯಾಟು ತೊಂದರೆ ಮಾಡೋದಿಲ್ಲ, ಅದು ಬರ್ನ್ ಆಗುತ್ತೆ. ಅದು ಕೆಟ್ಟ ಫ್ಯಾಟನ್ನು, ಮುಳ್ಳಿಂದಲೇ ತೆಗಿಬೇಕು. ಸೊ ಹಾಗಾಗಿ ಇಲ್ಲಿ ಕೆಟ್ಟ ಫ್ಯಾಟನ್ನು ಒಳ್ಳೆಯ ಫ್ಯಾಟಿಂದ ತೆಗಿಬೇಕು. ಒಳ್ಳೆಯ ಫ್ಯಾಟು ಪ್ರೋಟೀನ್. ಆ ಆಹಾರನ ತೆಗೆದುಕೊಂಡಾಗ, ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿದಾಗ 3 ತಿಂಗಳಲ್ಲಿ ಅದ್ಭುತವಾದ ಪರಿಣಾಮವನ್ನು ನೀವು ನೋಡ್ತೀರಾ ಅನ್ನುವಂತಹ ಕಾನ್ಫಿಡೆನ್ಸ್ ನನಗಿದೆ. ಇದನ್ನು ಸಾವಿರಾರು ಜನರಿಗೆ ನಾವು ಹೇಳ್ಕೊಟ್ಟಿದ್ದೇವೆ. ಅವರು ಸಕ್ಸಸ್ ಆಗಿದ್ದಾರೆ. ನೀವು ಸಕ್ಸಸ್ ಆಗಿ ಅನ್ನುವಂಥ ಒಂದು ವಿನಂತಿ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಡಾಕ್ಟ್ರೇ, ಜೀವ ಮತ್ತು ಜೀವನ 2 ಶಬ್ದದಲ್ಲಿ ಆ ನಕಾರ ಏನಿದೆ ಅದು ಮಾತ್ರ ವ್ಯತ್ಯಾಸ. ಜೀವ ದೇವರು ಕೊಟ್ಟಂತಹ ಕಾಣಿಕೆ, ಜೀವನ ನಾವು ರೂಪಿಸ್ಕೊಳ್ಳುವಂತಹ ಅನಿವಾರ್ಯ ಮತ್ತು ಅವಶ್ಯಕತೆ. ಹಾಗಾಗಿ ಈಗ ನೀವು ಹೇಳ್ತಾ ಇರುವಂತಹ ಪದ್ಧತಿಯನ್ನು ಅನುಸರಿಸಿಕೊಂಡು ಈ ಬೊಜ್ಜು ಒಂದು ರೋಗಗಳ ಖಜಾನೆ, ಆ ಖಜಾನೆಗೆ ಒಂದು ಫುಲ್ ಸ್ಟಾಪನ್ನು ಇಡ್ತಾ ನೀವು ಹೇಳ್ಕೊಟ್ಟಿರುವಂತಹ ಮಾರ್ಗಗಳಲ್ಲಿ ನಾವು ನಡೆದು ಸ್ವಚ್ಛವಾದಂತಹ ಮಣ್ಣಿನಲ್ಲಿ ನಡೆಯುವಿಕೆ, ವಜ್ರಾಸನದಂತಹ ಪದ್ಧತಿ ಅಂಥದ್ದನ್ನೆಲ್ಲ ಅನುಸರಿಸಿಕೊಂಡು ಈ ಒಂದು ಆಹಾರ ಪದ್ಧತಿಯ ಜೊತೆಗೆ ನೀವು ತಿಳಿಸ್ಕೊಟ್ಟಂತಹ ಮಾಹಿತಿಯಾಗಿ ಧನ್ಯವಾದಗಳನ್ನು ಹೇಳ್ತಾ, ವೀಕ್ಷಕರೇ, ಇದನ್ನೆಲ್ಲ ನಾವು ನಮ್ಮ ಜೀವನ ಶೈಲಿಯಲ್ಲಿ ಅಡಾಪ್ಟ್ ಮಾಡಿಕೊಂಡು ನಮ್ಮ ಜೀವ ಮತ್ತು ಜೀವನ ಎರಡಕ್ಕೂ ಸತ್ವಯುತವಾದಂತಹ ಒಂದು ಅರ್ಥವನ್ನು ಕಲ್ಪಿಸೋಣ ಅಂತ ಹೇಳ್ತಾ ಧನ್ಯವಾದ.